ಆಲ್ಮೋಸ್ಟ್ ನಂದಂತೂ ಸತ್ತೇ ಹೋಯ್ತು ಒಳಗಡೆ. ಇಂತಿಂತ ಕ್ರಿಯೇಚರ್ ಗಳನ್ನ ನೋಡ್ಬಿಟ್ಟು ಈ ತರ ಪ್ರಾಣಿಗಳನ್ನ ನಾನು ಸಾಕ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಯಾವುದೋ ಒಂದು ಕ್ರಿಯೇಚರ್ ನೋಡಕ್ಕೆ ಕಣ್ಣನ್ ತರ ಐತೆ, ಕಣ್ಣೊಳಗಡೆ ಹೋಗಿ ಸೇರ್ಕೊಂಡು ಇಡೀ ಬಾಡಿನ ಕಂಟ್ರೋಲ್ ಮಾಡ್ತಾ ಐತೆ. ಇನ್ನು ಈ ಕಡೆ ಯಾವ್ದೋ ಒಂದು ಕ್ರಿಯೇಚರ್ ಪಲ್ಲಿ ತರ ಐತೆ. ಸ್ಪಷ್ಟವಾಗಿ ಹೇಳೋದಾದ್ರೆ ಅಲ್ಲಿ ನಾವೆಲ್ಲ ಪಲ್ಲಿ ಅಂತಾನೆ ಕರೆಯೋದು. ಪಲ್ಲಿ ತರ ಇರೋ ಈ ಕ್ರಿಯೇಚರ್ ಕತ್ತಲ್ಲಿ ಕಚ್ಕೊಂಡ್ಬಿಟ್ಟು ರಕ್ತನಲ್ಲಿ ಈರಿ ಕಜ್ಜಿ ತರ ಊದ್ಕೊಬಿಟ್ಟೈತೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದ್ ಚೆನ್ನಾಗಿರುತ್ತೆ ಗೊತ್ತಾ. ಏಲಿಯನ್ ಅರ್ತ್ ಟಿವಿ ಸೀರೀಸ್ ಇದು. ಸೀಸನ್ 1 ಎಪಿಸೋಡ್ 1-2 ರಿಲೀಸ್ ಆಗ್ಬಿಟ್ಟಿದೆ. ಆಲ್ರೆಡಿ ರಿಲೀಸ್ ಆಗಿ 2 ದಿನ ಆಯ್ತು. ಕೂಲಿ ವಾರ್ 2 ಇವ್ರ ಮೇಲೆ ಇರುವಂತ ಫೋಕಸ್ ಬೇರೆ ಕಡೆ ಹೋಗ್ಬಾರ್ದು ಅಂತ ಇವ್ರ ಮೇಲೆ ಕನ್ಸಿಸ್ಟೆಂಟ್ ಆಗಿದೆ. ಇನ್ನು ಈ ಸೀಸನ್ ಅಲ್ಲಿ ಬಂದಿರುವಂತ ಈ 2 ಎಪಿಸೋಡ್ ನ ನೀವು ಡಿಸ್ನಿ ಹಾಟ್ ಸ್ಟಾರ್ ಅಂದ್ರೆ ಈಗಾಗಿರುವಂತ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಫ್ರೀ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಔಟ್ ಆಫ್ ಕಂಟ್ರಿ ಇಂಡಿಯಾದಿಂದ ಆಚೆ ಇದೀರಾ, ಅಲ್ಲಿ ಹಂಗ್ ನೋಡೋದು. ಆ ಕಡೆ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ, ಎಫ್ಎಕ್ಸ್ ಹುಲ್ಲು OTT ಪ್ಲಾಟ್ಫಾರ್ಮ್. ಇಲ್ಲೂ ಕೂಡ ನೀವು ನೋಡಬಹುದು ಆರಾಮಾಗಿ. ಈ 2 ಎಪಿಸೋಡ್ ಗಳನ್ನ ನೋಡ್ಬಿಟ್ಟು ಎಷ್ಟು ತಿಕ್ಲಿಡ್ಕೊಂಡ್ಬಿಟ್ಟಿದೆ ಅಂದ್ರೆ ನನ್ಗೆ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಆಗಸ್ಟ್ 19 ಬರ್ತಾ ಇದೆ. ತಡ್ಕೊಳ್ಳೋದಕ್ಕಾಗ್ತಲ್ಲ, ಬೇಗ ಕೊಡಿ. ಇನ್ನ ಪಾರ್ಟ್ 1 ಅಲ್ಲಿ ವೆಂಡಿ ಅನ್ನೋ AI ಸಿಂಥೆಟಿಕ್ ನ ಕ್ರಿಯೇಟ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಒಂದು ಕ್ಯಾನ್ಸರ್ ನ ಹುಡುಗಿ ಕೂದಲೆಲ್ಲ ಉದ್ರೋಗಿ ನಾಳೆ ಸತ್ತೋಗೋತರ ಇದ್ದಾಳೆ. ಇವಳ ಮೆಮೊರಿನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಆ ಸಿಂಥೆಟಿಕ್ AI ಒಳಗಡೆ ಕಳಿಸ್ಬಿಡ್ತಾರೆ. ಬರೀ ಇವಳೊಬ್ಳೆ ಇಲ್ಲ, ಇಲ್ಲಿ ಇವಳ ತರನೇ ಇನ್ನೊಂದಷ್ಟು ಹುಡುಗರು ಎಲ್ರಿಗೂ ಬೇರೆ ಬೇರೆ ರೀತಿ ಕಾಯಿಲೆಗಳು ಬೇಗ ಸತ್ತೋಯ್ತಾರೆ. ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಇವ್ರ ಕಂಪ್ಲೀಟ್ ಮೆಮೊರಿನ ಇನ್ನೊಂದಷ್ಟು ಸಿಂಥೆಟಿಕ್ AI ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೊಸ ಟೆಕ್ನಾಲಜಿನ ಕಂಡು ಬಿಡ್ತಾರೆ ಪ್ರಾಡಿಜಿ ಸಿಟಿ ಅವರು. ಇವ್ರ ಜೊತೆ ಕಾಂಪಿಟೇಷನ್ ಅಲ್ಲಿ ಇರೋದು ಇನ್ನು 4 ಕಂಪನಿಗಳು. ಚಿಕ್ಕ ಮಗು ಆಗಿರೋದ್ರಿಂದ ಮೈಂಡ್ ಸೆಟ್ ಕೂಡ ಇನ್ನು ಚಿಕ್ಕ ಮಗು ತರನೇ ಇರ್ತದೆ. ವೆಂಡಿ ಅನ್ನೋ ಸಿಂಥೆಟಿಕ್ ಒಳಗಡೆ ಹೋದ್ಮೇಲೆ ಅವಳಿಗೆ ಗೊತ್ತಿಲ್ದಿರೋಂತ ಅಡಲ್ಟ್ಸ್ ಕಂಟೆಂಟ್ ಗಳನ್ನೆಲ್ಲ ನೋಡ್ಬಿಟ್ಟು ಏನದು ವಿಚಿತ್ರವಾಗಿದೆಯಲ್ಲ, ಯಾಕಿದೆ ಈ ತರ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾಳೆ. ಏನದು ಅಂತ ಗೊತ್ತು ತಾನೆ. ಸಿಂಥೆಟಿಕ್ ಒಳಗಡೆ ಹೋಗಿದ್ರು ಕೂಡ ಇವಳ ಮೆಮೊರಿ ಒಳಗಡೆ ಇರೋಂತ ಆ ಫ್ಯಾಮಿಲಿ ಬಾಂಡಿಂಗ್ ಇನ್ನೂ ಬಿಟ್ಕೊಟ್ಟಿರಲ್ಲ. ಅವಳ ಅಣ್ಣನ ಸರ್ಚ್ ಮಾಡ್ಕೊಂಡು ಯಾವಾಗ್ಲೂ ಝೂಮ್ ಹಾಕೊಂಡು ನೋಡ್ತಾ ಇರ್ತಾಳೆ ಎವ್ರಿ ಕ್ಯಾಮ್ರಾ ಶಾಟ್ ಅಲ್ಲೂ ಕೂಡ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಸ್ಪೇಸ್ ಒಳಗಡೆ ವೇಲೆಂಡ್ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರಂತ ಶಿಪ್ ಕ್ರಾಶ್ ಆಗಿ ಬಂದು ಪ್ರಾಡಿಜಿ ಸಿಟಿ ಒಳಗಡೆ ನುಗ್ಗಿ ಬಿಡ್ತದೆ. ಆ ವೇಲೆಂಡ್ ಅವ್ರ ಶಿಪ್ ಪ್ರಾಡಿಜಿ ಸಿಟಿ ಒಳಗಡೆ ನುಗ್ಗಿ ಎಲ್ಲಾನು ಧ್ವಂಸ ಮಾಡಿದ್ಮೇಲೆ ತುಂಬಾನೇ ಲಾಸ್ ಆಗಿದೆ ಈಗ ಬಾಯ್ ಕ್ಯಾವಲಿಯರ್ಗೆ. ಇಲ್ಲ, ವೇಲೆಂಡ್ ಅವ್ರ ನಷ್ಟ ಕೊಡ್ತೀನಿ ಆದ್ರೂ ಬಿಡ್ತಾ ಇಲ್ಲ. ಆ ಶಿಪ್ ಒಳಗಡೆ ಇರೋದು ನನಗೆ ಬೇಕು ಅಂತ ಖತರ್ನಾಕ್ ಆಗಿರೋ ಆ ಏಲಿಯನ್ಸ್ ಗಳು ಎಲ್ಲಾ ಕಡೆ ಧ್ವಂಸ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾ ಇದಾವೆ. ಯಾರ ಕೈಲೂ ಕಂಟ್ರೋಲ್ ಮಾಡೋದಕ್ಕಾಗ್ತಾ. ಈ ಕಡೆ ಮನುಷ್ಯರನ್ನೆಲ್ಲ ಕಚ್ಚಿ ತಿಂದು ನಾಶ ಮಾಡ್ತಾವೆ. ಈ ಕ್ರಿಯೇಚರ್ ಗಳು ಬೇಕೇ ಬೇಕು ಅಂತ ಈಗ ಸಿಂಥೆಟಿಕ್ ಆಗಿರುವಂತ ಅಷ್ಟೂ ರೋಬೋಗಳನ್ನ ಅಂದ್ರೆ AI ರೋಬೋಗಳನ್ನ ಸೆಂಡ್ ಮಾಡ್ತಾನೆ, ಅದನ್ನೆಲ್ಲ ಎತ್ತಾಕೊಂಡ್ ಬನ್ನಿ ಅಂತ. ಇದ್ರ ಮಧ್ಯೆ ವೆಂಡಿ ಅಣ್ಣನು ಕೂಡ ಸಿಗಾಕೊಂಡ್ಬಿಡ್ತಾನೆ. ಇನ್ನೇನ್ ಏಲಿಯನ್ ಅವನು ಕೂಡ ಕಚ್ಕ ತಿನ್ಕೋಬೇಕು. ಇವಳು ಐತಾಳೆ ಅಣ್ಣನ್ ಸೇವ್ ಮಾಡ್ಬೇಕು, ಜೊತೆಗೆ ನಿಮ್ ಕೆಲ್ಸನೂ ಮಾಡ್ಕೊಡ್ತೀನಿ ಫ್ರೀಯಾಗಿ, ಕಾಸೇ ಕೊಡ್ಬೇಡ. ನಿಜವಾಗ್ಲೂ ಈ ಸೀರೀಸ್ ಅಲ್ಲಿ ಯೂಸ್ ಮಾಡಿರೋಂತ VFX CGI ಕ್ರಿಯೇಚರ್ ಗಳನ್ನ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ, ಮೈಂಡ್ ಬ್ಲೋಯಿಂಗ್. ಅದೇ ಮೊದ್ಲೇ ಹೇಳಿದಾಗ ಈ ರೀತಿ ಪೆಟ್ಗಳನ್ನ ಕೂಡ ನಾವು ಸಾಕ್ಬೇಕು ಗೌರ್ಮೆಂಟ್ ಪರ್ಮಿಷನ್ ತಗೊಂಡು. ಬೇಸಿಕಲಿ ಈ ರೀತಿ ಸೈನ್ಸ್ ಫಿಕ್ಷನಲ್ ಹಾರರ್ ಸಿನಿಮಾಗಳನ್ನ ಕನ್ನಡದವರು ಕೂಡ ಯಾವ ರೀತಿ ಲವ್ ಮಾಡ್ತಾರೆ ಅಂದ್ರೆ ಈ ತರದ ಸಿನಿಮಾಗಳ ಏನಾದ್ರು ಕನ್ನಡದಲ್ಲಿ ಬಂದ್ಬಿಟ್ರೆ ಚಿತಾಲ್ ಪತಾಲ್. ಆದ್ರೆ ಇಲ್ಲಿ ಈ ರೀತಿ ಯೋಚನೆ ಮಾಡುವಂತ ಡೈರೆಕ್ಟರ್ ಗಳು ಯಾರು ಇಲ್ಲ. ಅದಕ್ಕೆ ಆಸೆ ಬಿಟ್ಬಿಡಿ. ಸದ್ಯಕ್ಕೆ ಇವಾಗ ಈ 2 ಎಪಿಸೋಡ್ ಗಳು ನನ್ನನ್ನ ತುಂಬಾನೇ ಎಕ್ಸೈಟ್ ಮಾಡಿ ಎಪಿಸೋಡ್ 3ಗೆ ತಡ್ಕಳಕೈತಿಲ್ಲ ಆ ಲೆವೆಲ್ ಅಲ್ಲಿ ನನ್ನ ವೇಟ್ ಮಾಡಿಸ್ತಾ ಇದೆ. ನೀವೇನಾದ್ರೂ ಈ ಎಪಿಸೋಡ್ ಗಳನ್ನ ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರಾ. ಈ ತರದ ಪೆಟ್ಟು ನನಗೂ ಬೇಕು ಅನ್ನೋದ್ರಲ್ಲಿ ದೂಸರಾ ಮಾತೆ ಬೇಡ. ಸಿಗ್ತೀನಿ ಮುಂದಿನ ನೋಡದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.